ಹ್ಞೂ ಜೋಕ್ ಹೇಳಮ್ಮ. ಪುರ್ಸಿ ನಿಮ್ಮ ಅತ್ತೆ ಮನೆಗೆ ಮಾವಿನ ಹಣ್ಣು ಕೊಟ್ಟು ಬಾ ಅಂದೆ, ಕೊಟ್ಟು ಬಂದೇನು? ಕೊಟ್ಟು ಬಂದಮ್ಮ. ನಿನಗೊಂದು ಸ್ಪೆಷಲ್ ಕಾಫಿ ಮಾಡೋದು ಹೇಳ್ಕೊಡ್ತೀನಿ, ಕಲ್ತ್ಕೊಳ್ಳಮ್ಮ. ಅಯ್ಯೋ, ಸ್ಪೆಷಲ್ ಕಾಫಿ ಕಲ್ತ್ಕೊಂಬಂದೆ ಅವ್ರ ಮನೆಗೆ ಹೋಗಿ? ಹೌದು, ನಮ್ಮ ಅತ್ತೆ ಮಾವಿನ ಹಣ್ಣು ಇಸ್ಕೊಂಡು, ನಿಮ್ಮ ಮಾವಿನ ಹಣ್ಣು ಭಾಳ ಚೆನ್ನಾಗಿರ್ತದಪ್ಪ, ನಿಮ್ಮ ಗಿಡದ್ದು ತಿನ್ನೋಕ್ಕೂ ಚೆನ್ನಾಗಿರುತ್ತೆ, ಜ್ಯೂಸ್ ಮಾಡೋಕ್ಕೂ ಚೆನ್ನಾಗಿರುತ್ತೆ, ಕಾಫಿ ಮಾಡ್ತೀನಿ ತಡೆಯಪ್ಪ ಅನ್ನೋದು. ಆಮೇಲೆ ಈ ಕಾಫಿ ಮಾಡ್ಲಿಕ್ಕೆ ಹೋಗ್ತಾಳೆ ಆಸಾಮಿ ಅಂತಂದ್ರೆ ನಮ್ಮತ್ತೆ ಹೋಗಲಿಲ್ಲ, ಕಾಫಿ ಮಾಡಲಿಲ್ಲ. ಮತ್ತು ಸ್ವಲ್ಪ ಹೊತ್ತು ಬಿಟ್ಟು, ನಿಮ್ಮಪ್ಪ ಚೆನ್ನಾಗಿದ್ದಾರಾ, ನಿಮ್ಮಮ್ಮ ಚೆನ್ನಾಗಿದ್ದಾರಾ, ನಮ್ಮ ಮಗಳು ಮಾಲ್ತಿ ಚೆನ್ನಾಗಿದ್ದಾಳ, ಮೊಮ್ಮಕ್ಕಳು ಚೆನ್ನಾಗಿದ್ದಾರೆ, ಕಾಫಿ ಮಾಡ್ಕೊಂಬರ್ತಾರೆ ತಡಿ ಅಂತ. ಹೀಗೆ ಮಾಡಿ ಮಾಡಿ ಮಾತಾಡ್ತಾ ಇದ್ಲು. ಕೊನೆಗೂ ಕಾಫಿ ಮಾಡೇ ಕೊಡಲಿಲ್ಲಮ್ಮ ನಮ್ಮತ್ತೆ. ಲಾಸ್ಟಿಗೆ ನಾನು ಇವ್ಳು ಕಾಫಿ ಮಾಡ್ಕೊಡಲ್ಲ ನಮ್ಮತ್ತೆ ಅಂತ ತಿಳ್ಕೊಂಡು, ತಡಿ ಅತ್ತೆ, ನಮ್ಮ ಫ್ರೆಂಡ್ ಹೊರಗಡೆ ಇದ್ದಾರೆ, ಅವ್ರನ್ನ ಕರ್ಕೊಂಬರ್ತೀನಿ. ಕರ್ಕೊಂಬರಪ್ಪ, ಇಬ್ರಿಗೂ ಸೇರಿ ಕಾಫಿ ಮಾಡ್ತೀನಿ ಅಂತಂದು ಅಂದರು. ಗೇಟ್ ಹತ್ರ ನಿಂತತ್ತೆ, ನಿಮ್ಮ ಮನೆಗೆ ಕಾಫಿ ಸ್ಪೆಷಲ್ ಕಾಫಿ ಭಾಳ ಚೆನ್ನಾಗಿರ್ತತ್ತೆ, ನಮ್ಮ ಮನೆಗೆ ಯಾರನ್ನ ಬಂದರೂ ಕೂಡ ಇದೇ ಥರ ಕಾಫಿ ಮಾಡೋಕ್ಕೆ ನಮ್ಮಮ್ಮಗೆ ಹೇಳಿಕೊಡ್ತೀನಿ, ಒಳ್ಳೆ ಐಡಿಯಾ ಕೊಟ್ರಿ ನೀವು ಅಂತಂದು ಹೇಳಿ ಬಂದೆ. ಅಯ್ಯೋ, ನಿನ್ನ ಕಾಫಿ ಕೊಡತ್ತಾಗ ಆಯ್ತಾ? ಅವ್ರು ಕಾಫಿ ಕೊಟ್ಟಾಗ ಆಯ್ತಮ್ಮ, ನಾವೇ ಬೇಡ ಬೇಡ ಅಂದಾಗ ಆಗಿರ್ಬೇಕು. ಇದೇ ಥರ ಕಾಫಿ ನೋಡಮ್ಮ, ಸ್ಪೆಷಲ್ ಕಾಫಿ. ಹೋಗ, ನಿನ್ನ ಕಾಫಿ ಕೊಟ್ಟಾಗೂ ಅಲ್ಲ, ನಮ್ಮ ಜಿಪುಣತನ ನಾವು ಅವ್ರಿಗೆ ತೋರಿಸ್ಕೊಂಡಾಗ ಆಗಲ್ಲೇನೋ, ಏನೋ ಜೋಕ್ ನಗಮ್ಮ. ಚೆನ್ನಾಗತ್ತಲ್ಲಮ್ಮ.